ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್. ನಾನಿವತ್ತು ಡೈಲಿ ಬ್ಲಾಗ್ ಥರ ವಿಡಿಯೋ ಮಾಡಿದ್ದೀನಿ. ಇವತ್ತು ನಾನೊಂದು ಎಲ್ಲಿಗೂ ಹೋಗ್ತಾ ಇದ್ದೀನಿ. ಎಲ್ಲಿ ಅಂದರೆ ಒಂದು ಫಂಕ್ಷನ್ ಅಟೆಂಡ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಏನು ಫಂಕ್ಷನ್ ಅಂತೀರಾ? ಸೊ ಎಂಗೇಜ್ಮೆಂಟ್ ಫಂಕ್ಷನ್, ಅದು ನನ್ನ ರಿಲೇಟಿವ್ಸ್ದು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ, ಜೊತೆಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ. ಸೊ ನಾನು ಹೋಗ್ತಾ ಇರೋದು ತೀರ್ಥಹಳ್ಳಿಗೆ ಹೋಗ್ತಾ ಇದ್ದೀನಿ. ನಮ್ಮ ಮಲೆನಾಡಿನ ಸುಂದರ ಊರು ಒಂದು ತೀರ್ಥಹಳ್ಳಿ, ಅಲ್ಲಿ ಎಂಗೇಜ್ಮೆಂಟ್ ನಡೀತಾ ಇರೋದು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೋಡಿ, ನಾವು ಹೋಗ್ತಾ ಇರುವಾಗ ನಮ್ಮ ಕರ್ನಾಟಕದ ರಾಜ KSRTC ಬಸ್ ಕೂಡ ನಮ್ಮ ಮುಂದೆ ಹೋಗ್ತಾ ಇದೆ. ಐ ಥಿಂಕ್ ಇದು ಸಾಗರ್ ಟು ಬೆಂಗಳೂರು ಅಂತ ಅನ್ಕೋತೀನಿ. ಹೌದು ಕಣ್ರಿ, ಸಾಗರ್ ಟು ಬೆಂಗಳೂರು KSRTC ಬಸ್ಸೇ ಇದು ಹೋಗ್ತಾ ಇರೋದು. ವೆದರ್ ಮಾತ್ರ ಸಿಕ್ಕಾಪಡೆ ಚೆನ್ನಾಗಿದೆ ಫ್ರೆಂಡ್ಸ್. ಎಲ್ಲ ಕಡೆ ತಂಪು ಕೂಲ್ ಇದೆ. ಹಾಗೆ ನೇಚರ್ ಕೂಡ ತುಂಬ ಚೆನ್ನಾಗಿದೆ. ಮಲೆನಾಡು ಅಂದರೆ ಕೇಳಬೇಕಾ ಫ್ರೆಂಡ್ಸ್? ಎಲ್ಲ ನೋಡು, ಗ್ರೀನ್ ಫಾಗ್, ತುಂಬ ಸಖತ್ತಾಗಿತ್ತು ವೆದರು. ಸೊ ನಾವು ಹೋಗುವಾಗ ಸಣ್ಣ ಚಟಪಟ ಮಳೆನೂ ಸ್ಟಾರ್ಟ್ ಆಯಿತು. ಮಳೆಯಲ್ಲಿ ಜೊತೆಯಲ್ಲಿ ಅಂತ ಹೇಳ್ತಾ ವೆದರ್ ಎಂಜಾಯ್ ಮಾಡ್ತಾ ಮುಂದೆ ಸಾಗ್ತಾ ಇದ್ವಿ. ಸೊ ಅರ್ಧ ಗಂಟೆ ಮಳೆ ಸಿಕ್ತು ಅಷ್ಟೇ, ಆಮೇಲೆ ನಮಗೇನು ಮಳೆ ಸಿಕ್ಕಿಲ್ಲ. ನಾವು ತೀರ್ಥಹಳ್ಳಿ ಫಸ್ಟ್ ಎಂಗೇಜ್ಮೆಂಟ್ಗೆ ಹೋಗೋಕ್ಕಿಂತ ಮುಂಚೆ ಒಬ್ಬರು ಮನೆಗೆ ವಿಸಿಟ್ ಮಾಡಿದ್ವಿ. ಅವ್ರ ಹೆಸರು, ಅವರು ನನ್ನ ಹಸ್ಬೆಂಡ್ನ ಮಾವ, ರವೀಂದ್ರ ಮಾವ ಅಂತ. ಅವ್ರ ಮನೆಗೆ ನಾವು ಫಸ್ಟ್ ವಿಸಿಟ್ ಮಾಡಿದ್ವಿ. ನೋಡಿ, ಮಾತಾಡ್ತಾ ಅವ್ರ ಮನೆ ಬಂದೇ ಬಿಡ್ತು. ಸೊ ಇವರೇ ನೋಡಿ, ಅವ್ರ ಮನೆ ಇದು. ಇವರು ರವೀಂದ್ರ ಮಾವ ಅಂತ. ಸೊ ನೋಡಿ, ಅವರ ಮನೆ ನಾಯಿ ನೋಡಿ, ಗುಂಡ ಅಂತ. ನಮ್ಮ ಮಲೆನಾಡು ಅಂದರೆ ಕಾಫಿ ಪ್ರಿಯರು. ಸೊ ನಮ್ಮ ಗುಂಡ ನಾಯಿನೂ ಕೂಡ ಟೇಸ್ಟಿಯಾಗಿ ಕಾಫಿ ಸವಿತಾ ಇದೆ ನೋಡಿ. ಹಸುರಿನ ವಾತಾವರಣ ಸುತ್ತ ಇತ್ತು. ಹಾಗೆ ಗುಂಡ ಕಾಫಿ ಸವಿತಾ ಇದ್ದ. ಹೀಗೆ ನಾವು ಎಲ್ಲ ಜೊತೆ ಮಾತಾಡ್ತಾ ಆರಾಮ ಅಂತ ಹೇಳ್ತಾ ನೋಡಿ, ವೆದರ್ ನೋಡಿ. ಹೀಗೆ ನಾವು ಸೀದಾ ಒಳಗೆ ಬಂದ್ಕೊಳ್ಳೆ ಪುಟ್ಟ ದೇವ್ರ ಮನೆ ನಂಗೆ ತುಂಬ ಇಷ್ಟ ಆಯಿತು. ಕೈ ಮುಗಿಸಿ ಮುಂದೆ ಹೋಗಿ ನೋಡಿ, ಇಲ್ಲಿ ಮಾವ ಎಲ್ಲರಿಗೂ ಬಿಸಿ ಕಾಫಿ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಕಾಫಿ, ಮಲೆನಾಡು ಅಂದರೆ ಕಾಫಿ ಅಂದರೆ ಮಲೆನಾಡು ಅಂತಲೇ ಹೇಳ್ಬಹುದು. ಕಾಫಿ ಪರಿಮಳ ಅಂತೂ ಘಮ. ನನಗಂತೂ ಕಾಫಿ ಪರಿಮಳ ಎಲ್ಲೇ ಕಂಡ್ರು, ಎಲ್ಲೇ ನನ್ನ ಮುಗಿಗೆ ಸೋದು ನಾನು ಕಾಫಿ ತಕ್ಷಣ ನಂಗೆ ಕುಡಲೇಬೇಕು ಅನಿಸುತ್ತೆ. ಸೊ ನನಗೆ ಇಲ್ಲೂ ಹಾಗೆ ಅನಿಸ್ತವ್ರು, ಯಾವಾಗ ಕಾಫಿ ಕೊಡ್ತಾರಪ್ಪ, ಯಾವಾಗ ಕುಡ್ತೀನಪ್ಪ ಅನ್ನೋದು. ಯಾಕೆಂದರೆ ಕಾಫಿ ಕುಡಿದ್ಮೇಲೆ ಕಾಫಿ ಟೇಸ್ಟ್ ಸೂಪರಾಗಿತ್ತು ಫ್ರೆಂಡ್ಸ್. ನೋಡಿ, ಬಿಸಿ ಕಾಫಿನ ಲೋಟಕ್ಕೆ ಸರ್ವ್ ಮಾಡಿ ಕೊಟ್ಟರು ನಮಗೆ. ನೊರೆ ಕಾಫಿ, ಮಲೆನಾಡಿನ ಟೇಸ್ಟಿ ಸೂಪರ್ ಕಾಫಿ. ನೋಡಿ, ಇನ್ನೇನು ಕಾಫಿ ಕುಡಿಯೋದೆ. ಸೊ ಇವ್ರು ನೋಡಿ, ಇವರು ಬಾಲಕೃಷ್ಣ ಮಾವ ಅಂತ. ಇವರು ರವೀಂದ್ರ ಮಾವನವರ ಅಣ್ಣ. ಇವರು ನಮಗೆ ಆ್ಯಪಲ್ ಹಚ್ಕೊಡ್ತಾ ಇದ್ದಾರೆ. ಸೊ ಇಲ್ಲೆಲ್ಲ ನೋಡಿ, ಅಜ್ಜಿ ಓಲ್ಡ್ ಈಸ್ ಗೋಲ್ಡ್ ಅಂತಿರಲ್ಲ ನೋಡಿ, ಅಜ್ಜಿ ಹೇಗಿದ್ದಾರೆ. ದೆನ್ ಇವರು ಅತ್ತೆ ನಮಗೆ ತಿಂಡಿ ಕೊಡ್ತಾ ಇದ್ದಾರೆ. ಇವರು ಅಜ್ಜಿಗೆ ನಾನು ಹಾಯ್ ಮಾಡಿ ಅಂತ ಇದ್ದೀನಿ. ಅಜ್ಜಿಗೆ 94 ವರ್ಷ. ಅಜ್ಜಿ ಹೇಗಿದ್ದಾರೆ ನೋಡಿ. ಅಜ್ಜಿಗಂತೂ ನಾವು ಬಂದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಪಂಚಕಜ್ಜಾಯ, ಕಾಯಿ ಕಡುಬು, ಚಕ್ಲಿ, ಇಡ್ಲಿ ಎಲ್ಲ ಬಡಿಸಿ ಇನ್ನೇನು ನಾವು ತಿನ್ನಬೇಕು ನೋಡಿ. ಎಲ್ಲ ಬಡಿಸ್ತಾ ಇದ್ದಾರೆ ಅತ್ತೆ ಒಬ್ಬೊಬ್ಬರಿಗೆ. ಚಕ್ಲಿ ಜೊತೆಗೆ ಸೇಬು ಹಣ್ಣು, ನಮ್ಮ ಬಾಲಕೃಷ್ಣ ಮಾವ ಹೆಚ್ಚಿದ ಸೇಬು ಹಣ್ಣು. ಅತ್ತೆ ನೋಡಿ, ನಂಗೆ ಬೇಡ ಅಂತದೀನಿ ನಾನು, ಆದರೆ ಅತ್ತೆ ಬಿಡ್ತಾ ಇಲ್ಲ, ತಿನ್ನಲೇಬೇಕು ಅಂತ ಇದ್ದಾರೆ ನೋಡಿ. ಜೊತೆಗೆ ಬಿಸಿ ಕಾಫಿ. ಏನು ಇಲ್ಲಿಂದ ತಿಂದು ಹೊರಡೋದೆ. ನನಗೆ ಬಂದ ಕೂಡಲೇ, ಕಾರ್ ಎಳೆದ ಕೂಡಲೇ ನನಗೆ ಹೆದರಿಕೆ ಆಯಿತು. ಎಂತಕ್ಕಂದರೆ ಎಲ್ಲಿ ನಾಯಿ ಕಚ್ಚಿಬಿಡುತ್ತೋ ಅಂತ. ಅದ್ರ ಪಾಪ ಗುಂಡ ನಮಗೇನೂ ಮಾಡಿಲ್ಲ, ಸುಮ್ಮನೆ ಮಲಗಿದ್ದಾನೆ ನೋಡಿ. ನಾವಿಲ್ಲಿ ಸವಿತಾ ಇದ್ದೀವಿ ತಿಂಡಿನೆಲ್ಲ. ಇವರು ಅನ್ನಪೂರ್ಣತ್ತೆ ಅಂತ. ನಾವೆಲ್ಲ ಸೇರಿ ಈಗ ಎಂಗೇಜ್ಮೆಂಟ್ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀವಿ ಫ್ರೆಂಡ್ಸ್. ಇನ್ನೇನು ಹೊರಡಬೇಕಷ್ಟೇ ಇಲ್ಲಿಂದ. ಇವರು ನೋಡಿ, ರವೀಂದ್ರ ಮಾಮ ಕಾಫಿ ಕುಡಿತಾ ಮಲೆನಾಡು ಕಾಫಿ ಸೂಪರ್ ಟೇಸ್ಟಿ ಕಾಫಿ ಅಂತ ಇದ್ದಾರೆ. ನಾವೆಲ್ಲ ಕಾಫಿ ಸವಿತಾ ಇದ್ದೀವಿ. ಜೊತೆಗೆ ಚಕ್ಲಿ ತಿಂದು ಕಾಫಿ ಕುಡಿದು ಹೊರಗಡೆ ಬಂದು ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಹೊರಗಡೆ. ಸೊ ಹಾಗಾಗಿ ನಾವು ಕಾಫಿ ಕುಡಿದು ಎಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀವಿ. ನಾವು ಹೀಗೆ ರಿಲೇಟಿವ್ಸ್ ಸೇರಿದರೆ ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀವಿ. ಇನ್ನೇನು ಎಲ್ಲ ತಿಂದುಬಿಟ್ಟು ಹೊರಡದೆ. ಹಾಗೆ ಬಿಸಿ ಕಾಫಿ ಕುಡಿತಾ ನಾನು ನೋಡಿ ಕಾಫಿ ಕುಡಿತಾ ಇದ್ದೀನಿ, ಸೂಪರ್ ಕಾಫಿ ಅಂತ. ಸೊ ಇನ್ನೇನು ಕಾಫಿ ಕುಡಿದು ಹೊರಗಡೆ ಬಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಏನು ಮಾಡೋದು, ಮಳೆ ಬಂದರೆ ಹೋಗಲೇಬೇಕಲ್ವ, ಮಳೆಯಲ್ಲಿ ಜೊತೆಯಲ್ಲಿ ಅಂತ. ಒಂಥರ ಚೆನ್ನಾಗಿರುತ್ತೆ ಮಳೆಯಲ್ಲಿ ಜರ್ನಿ ಮಾಡಲಿಕ್ಕೆ. ಸೊ ನೋಡಿ, ನಮ್ಮ ಗುಂಡ. ಸೊ ಪಾಪ ನಮ್ಮ ಗುಂಡ ಎಲ್ಲರೂ ರೆಡಿಯಾಗಿ ಹೊರಟಿದ್ದೀವಲ್ಲ, ಹಾಗಾಗಿ ತನ್ನೆಲ್ಲೋ ಬಿಟ್ಟೋಗ್ಬಿಡ್ತಾರೆ ಅಂತ ಪಾಪ ಎಲ್ಲರೂ ನೋಡ್ತಾ ಇದೆ. ಪಾಪ ಎಲ್ಲರೂ ಬರೋಕ್ಕಿಂತ ಅಜ್ಜಿ ಬಂದ್ರಂತೂ ಇನ್ನೂ ಇದು ಮಾಡುತ್ತೆ ಪಾಪ. ಅದು ನೋಡಿ, ಅಜ್ಜಿ ಬಂದ್ರಲ್ಲಿ ನಾನು ಬಿಟ್ಟೋಗ್ಬಿಡ್ತಾರೆ, ಒಬ್ಬನೇ ಬಿಟ್ಟೋಗ್ಬಿಡ್ತಾರೆ ಅಂತ.
ಇನ್ನೇನು ಹೊರಡೋ ತಯಾರಿ. ನೋಡಿ ಮನೆ ಹೆಸರು ಲಿಂಗನ ಮನೆ ಅಂತ ಮನೆ ಹೆಸರು. ಪುಟ್ಟದಾಗಿ ಚೆನ್ನಾಗಿದೆ. ಚೀಟಿ ಮಳೆ ಬರ್ತಾ ಇತ್ತು. ಮಳೆ ಬಂದರೆ ಏನಂತೆ ಅಂತ ನಾವು ಕಾರಲ್ಲಿ ನಮ್ಮ ಪ್ರಯಾಣ ಎಂಗೇಜ್ಮೆಂಟ್ ಮನೆಗೆ ಪ್ರಯಾಣ ಬೆಳೆಸಿದ್ವಿ. ಎಲ್ಲಿ ನೋಡಿದ್ರು ಹಚ್ಚ ಹಸಿರು. ಒಂದು ಕಡೆ ಅಡಿಕೆ ತೋಟ, ಹಚ್ಚ ಹಸಿರಿನ ಅಡಿಕೆ ತೋಟ ಒಂದು ಕಡೆ ಕಾಣ್ತಾ ಇತ್ತು. ನಾವು ಕಣ್ಣು ತುಂಬಿಕೊಳ್ತಾ ಇದ್ವಿ. ಇನ್ನೊಂದು ಕಡೆ ಕೆರೆ ಇತ್ತು ಇನ್ನೊಂದು ಕಡೆ. ಸೊ ಆ ಕೆರೆನೂ ನಾವು ಒಂದು ಕಡೆ ಕೆರೆ ನೋಡ್ತಾ ಒಂದು ಕಡೆ ಅಡಿಕೆ ತೋಟ ನೋಡ್ತಾ ನಾವು ನಮ್ಮ ದಾರಿನ ಪ್ರಯಾಣ ಬೆಳೆಸಿದ್ವಿ. ಬನ್ನಿ ಹೊರಡೋಣ. ಇದು ನೋಡಿ, ಇದು ತುಂಗಾ ನದಿ. ಆಚೆ ಈಚೆ ತುಂಗಾ ನದಿ ಇದೆ. ಇದಕ್ಕೆ ತುಂಗಾ ನದಿ ಸೇತುವೆ ಅಂತ ಹೇಳ್ತಾರೆ. ಇದಕ್ಕೆ ಜಯಚಾಮರಾಜೇಂದ್ರ ಸೇತುವೆ ಅಂತಲೂ ಹೇಳ್ತಾರೆ. ಸುಮಾರು ಸಿನಿಮಾಗಳಲ್ಲಿ ನೀವು ಈ ಸೇತುವೆ ನೋಡಿರಬಹುದು. ಇಲ್ಲಿ ತುಂಬ ಸಿನಿಮಾ ಶೂಟಿಂಗ್ ಆಗಿದೆ. ಇಲ್ಲಿ ನದಿ ಪಕ್ಕ ನದಿ ಇದೆ, ಸೇತುವೆ. ನಾವು ಹೀಗೆ ಪ್ರಯಾಣ ಮುಂದೆ ಬೆಳೆಸಿದ್ವಿ. ನೋಡಿ ತುಂಗಾ ನದಿ, ಇದು ಸೇತುವೆ. ನೋಡಿ ರೋಡಂತೂ ಎಕ್ಕುಟ್ಟು ಹೋಗಿತ್ತು. ಯಾಕಂದರೆ ಅಲ್ಲಿ ಹೈವೇ ರೋಡೋದು ಆಗುಂಬೆ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಹಾಗಾಗಿ ಅಲ್ಲೇ ಮುಂದೆ ನಿಧಾನ ಸಾಕ್ತಾ ನಾವು ಎಂಗೇಜ್ಮೆಂಟ್ ಮನೆ ತಲುಪಿದ್ವಿ. ಶರದಿ, ಇವಳು ಶ್ರುತಿ, ನನ್ನ ನಾದ್ನಿ. ಇವಳ ಮೈದ್ನಂದೇ ಎಂಗೇಜ್ಮೆಂಟ್ ಇರೋದು. ನಾವು ಹೋಗೋ ತನಕ ಆಲ್ರೆಡಿ ಜನ ತುಂಬ ಸೇರಿದ್ರು. ಅಜ್ಜಿ ಕೂತಿದ್ದಾರೆ ನೋಡಿ ಇಲ್ಲಿ. ಚಪ್ಪರ ಚೆನ್ನಾಗಿ ಹಾಕಿದ್ರು. ಸ್ಟೇಜ್ ಮೇಲೆ ನಿಶ್ಚಿತಾರ್ಥ ಕಾರ್ಯಕ್ರಮ ಆಲ್ರೆಡಿ ನಡೀತಾ ಇತ್ತು, ಸ್ಟಾರ್ಟ್ ಆಗಿತ್ತು. ಲಗ್ನ ಪತ್ರಿಕೆ ಬರೆದು ಅದಕ್ಕೆ ಪೂಜೆ ಮಾಡ್ತಾರೆ ನಮ್ಮಲ್ಲಿ. ಸೊ ಆ ಶಾಸ್ತ್ರ ನಡೀತಾ ಇತ್ತು, ವಿಧಿವಿಧಾನ ನಡೀತಾ ಇತ್ತು. ನಾವು ಅದನ್ನು ನೋಡ್ತಾ ಇದ್ವಿ. ಹುಡುಗನ ಅಪ್ಪ ಅಮ್ಮ, ಹುಡುಗಿ ಅಪ್ಪ ಅಮ್ಮ ಎಲ್ಲ ಸ್ಟೇಜ್ ಮೇಲೆ ಇರ್ತಾರೆ. ಇವ್ರು ನೋಡಿ ಅರವಿಂದ್ ಅಂತ, ಇವರು ನನ್ನ ನಾದ್ನಿಯ ಹಸ್ಬೆಂಡ್. ಇವರಿಬ್ಬರು ಶಿಕ್ಷಕರಾಗಿದ್ದಾರೆ ಬಂಟ್ವಾಳದಲ್ಲಿ. ಇಬ್ಬರು ಮಕ್ಕಳು ತುಂಟಾಟ ತೋರಿಸ್ತೀನಿ ನೋಡಿ. ಇವ್ರ ಮಗಳು ಇನ್ನು ಹುಡುಗಿ ಜೊತೆ ತುಂಟಾಟ. ಇವರು ಇದು ನೋಡಿ ನನ್ನ ಬಾಲ್ಯ ನೆನಪಾಯ್ತು ನನಗೆ. ಸೊ ನಾನು ನನ್ನ ತಂಗಿ ಹೀಗೆ ತುಂಟಾಟ ಮಾಡ್ತಾ ಇದ್ವಿ ನೋಡಿ. ಸೊ ಇವಳು ನಾನು ಇನ್ನೊಂದು ನಾದ್ನಿ ಶ್ವೇತಾ ಅಂತ, ಇವಳು ಶಿವಮೊಗ್ಗದಲ್ಲಿರೋದು. ಶ್ರುತಿ, ಶ್ವೇತಾ ಅಕ್ಕ ತಂಗಿ. ಇವರಿಬ್ಬರು ನನ್ನ ಹಸ್ಬೆಂಡ್ನ ಚಿಕ್ಕಪ್ಪನ ಮಕ್ಕಳು. ಇವಳು ಧಾರಿಣಿ, ನನ್ನ ಸೊಸೆ, ಶ್ವೇತನ ಮಗಳು. ನಾವೆಲ್ಲ ಕೂತ್ಕೊಂಡು ಕತೆ ಹೇಳ್ತಾ ತಮಾಷೆ ಮಾಡ್ತಾ ಇದ್ವಿ. ಇವರು ಶ್ವೇತಾ, ಇವರು ಶ್ವೇತನ ಹಸ್ಬೆಂಡ್ ಪ್ರಶಾಂತ್ ಅಂತ. ಇವರು ಶಿವಮೊಗ್ಗದಲ್ಲಿರೋದು. ಇವರು ನನ್ನ ಹಸ್ಬೆಂಡು. ಇವರು ಬಾಲಕೃಷ್ಣ ಮಾವ, ಇವರು ಅನ್ನಪೂರ್ಣತ್ತೆ. ನಾವೆಲ್ಲ ಸೇರಿಬಿಟ್ಟು ಕತೆ ಹೊಡಿತಾ ಪಟಿಂಗ ಹೊಡಿತಾ ಕೂತಿದ್ವಿ ಇಲ್ಲಿ. ಹೊರಗಡೆ ಜೋರಾಗಿ ಮಳೆ ಬರೋದಕ್ಕೂ ಇಲ್ಲಿ ಇಬ್ಬರು ಬಂದುಬಿಟ್ಟು ಕಾಫಿ ಬೇಕಂತ ಕೇಳೋದಕ್ಕೂ ಸಿಚುವೇಶನ್ ಹೇಗಿತ್ತಂದರೆ ಪಕ್ಕ ನಮಗೆ ಕಾಫಿ ಕುಡಿಯೋ ಮೂಡಿತ್ತು. ಸೊ ಅದಕ್ಕೆ ತಕ್ಕಂತೆ ಅವ್ರು ಬಂದರು. ನಾವೆಲ್ಲರೂ ಸೆಕೆಂಡ್ ರೂಟ್ ಕಾಫಿನ ಸವಿತಾ ಇದ್ದೀವಿ. ಮೊದಲೇ ನಾವು ಮಲೆನಾಡೋರು, ಕಾಫಿ ಪ್ರಿಯರು. ಕೊಡಿ ಸೆಕೆಂಡ್ ರೌಂಡ್ ಕುಡ್ದೇ ಬಿಡೋಣ ಅಂತ ಹೇಳ್ಬಿಟ್ಟು ಸೆಕೆಂಡ್ ರೌಂಡ್ ನಾವು ಕಾಫಿ ಕುಡಿದ್ವಿ. ಎಲ್ಲ ಸೇರಿ ಬಿಸಿ ಬಿಸಿ ಕಾಫಿ ಕುಡಿದು ತಮಾಷೆ ಕತೆ ಹೊಡೆದು ಪಟಿಂಗ ಹೊಡ್ತಾ ಕೂತಿದ್ದೀವಿ ಇಲ್ಲೆಲ್ಲ ನಾವು. ನೋಡಿ ಹಿಂಗೆ ಪಟಿಂಗ ಹೊಡ್ಕೋತಾ ಕಾಫಿ ಕುಡ್ಕೊಂಡು ನಾವು ಸ್ಟೇಜ್ ಹತ್ರ ಬಂದ್ವಿ. ಅಲ್ಲಿ ತಯಾರಿ ನಡೀತಾ ಇದೆ, ಅಂದರೆ ಮೀನ್ಸ್ ಎಂಗೇಜ್ಮೆಂಟಿನ ಶಾಸ್ತ್ರ ಅದೆಲ್ಲ ನಡೀತಾ ಇತ್ತು. ನಾವು ನಿಂತ್ಕೊಂಡು ನೋಡ್ತಾ ಇದ್ವಿ. ನೋಡಿ ಧಾರಿಣಿ, ನಾನು ಅವನಿಗೆ ಸ್ಮೈಲ್ ಕೊಡೆ ಅಂತಿದ್ದೆ. ಕೊನೆಗೂ ಸ್ಮೈಲ್ ಕೊಟ್ಟೆ ಬಿಟ್ಲು, ಚೋಚ್ಬಿಟ್ಟು ಅಂದೆ. ಈಗ ಭೋಜನ, ಊಟದ ಸಮಯ. ನಾವೆಲ್ಲ ಒಟ್ಟಿಗೆ ಎದುರ ಬದ್ರ ಊಟಕ್ಕೆ ಕೂತ್ಕೊಂಡಿದ್ವಿ. ಬಾಳೆ ಹಾಕಿದ್ರು. ನಮ್ಮಲ್ಲೊಂದು
ಎಲ್ಲರೂ ನೆಂಟರನ್ನೆಲ್ಲ ಮಾತಾಡ್ಸೋದೊಂದು ಪದ್ಧತಿ ಇದೆ. ನಿಧಾನ ಊಟ ಮಾಡಿ ಆರಾಮ ಅಂತ ಹೇಳ್ಬಿಟ್ಟು ಎಲ್ಲರೂ ಮಾತಾಡಿಸ್ತಾಯಿದ್ರು. ಹುಡುಗಿ ಸೋದ್ರು ಮಾವ, ಹುಡುಗನಮ್ಮ ಎಲ್ಲ ಮಾತಾಡಿಸ್ತಾಯಿದ್ರು ನಮಗೆ, ನಿಧಾನ ಊಟ ಮಾಡಿ ನೀವು ಬಂದು ಖುಷಿ ಆಯಿತು ಅಂತ. ಇವರೇ ಹುಡುಗನಮ್ಮ, ಅದು ನಮ್ಮ ಶ್ರುತಿಯ ಅತ್ತೆ. ಸೊ ನಮ್ಮ ಅರವಿಂದ್ ಅವರು ಬಂದು ಮಾತಾಡಿದರು. ನೋಡಿ, ಬಗೆ ಬಗೆಯ ಖಾದ್ಯಗಳನ್ನು ಆಲ್ರೆಡಿ ಬಡಿಸಿದ್ರು. ಇನ್ನೇನು ನಾವು ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋದೆ. ಸಖತ್ತಾಗಿ ಬ್ಯಾಟಿಂಗ್ ಮುಗಿಸ್ಕೊಂಡು ನಂತರ ಅಲ್ಲಿ ಫ್ರೂಟ್ಸನ್ನು ಸಣ್ಣ ಸಣ್ಣ ಕಟ್ ಮಾಡಿಟ್ಟಿದ್ರು. ಫ್ರೂಟ್ಸನ್ನು ಒಂದು 5-6 ಥರ ವೆರೈಟಿ ಫ್ರೂಟ್ಸ್ ಕಟ್ ಮಾಡಿ ಫ್ರೂಟ್ಸ್ ತಿಂದು ಜೊತೆಗೆ ಬೀಡ ತಿಂದು ನಾವು ನಮ್ಮೂರ ಕಡೆ ಪ್ರಯಾಣ ಬೆಳೆಸಿದ್ವಿ ಫ್ರೆಂಡ್. ಇವತ್ತಿನ ಇಷ್ಟು ವಿಡಿಯೋ ಆಗಿತ್ತು. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್.